ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿಧಿ ಗೌಡ ಕನ್ನಡ. ಸೊ ಬಿಗ್ ಬಾಸ್ನ ಇವತ್ತಿನ ಒಂದು ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬಿಗ್ ಬಾಸ್ನ ನೆನೆ ಒಂದು ಎಪಿಸೋಡಲ್ಲಿ ಕೊನೆಗೂ ಅನುಷಾ ಹಾಗೆ ಸುರೇಶ್ ಅವ್ರನ್ನ ಡೈರೆಕ್ಟಾಗಿ ನಾಮಿನೇಟ್ ಮಾಡ್ತಾರೆ. ಸೊ ಅವರು ಒಪ್ಕೊಳ್ಳಲ್ಲ, ನಾನು ಈ ಕಾರಣನ ಒಪ್ಕೊಳ್ಳಲ್ಲ ಅಂತಲೇ ಹೇಳ್ತಾರೆ ಇಬ್ಬರು ಕೂಡ. ಸೊ ಜಾಸ್ತಿ ಓಟು ಅವರಿಗೆ ಬಂದಿರೋದ್ರಿಂದ ಅವರು ನಾಮಿನೇಷನ್ ಆಗಲೇಬೇಕಾಗತ್ತೆ. ಹಾಗೆ ಇನ್ನೂ ಒಂದಂದರೆ ತಾನೊಂದು ಬಗೆದರೆ ದೈವ ಒಂದು ಬಗೆದಂತೆ ಅಂತ ಹೇಳೋ ಹಾಗೆ. ಸೊ ಅವ್ರನ್ನಿಬ್ಬರನ್ನೇನೋ ನಾಮಿನೇಟ್ ಮಾಡಿಬಿಟ್ರು, ಆದರೆ ಇವರು ಊಹೆಗೂ ಮೀರಿದ ಇನ್ನೊಂದು ನಾಮಿನೇಷನ್ ಪ್ರಕ್ರಿಯೆ ಅಲ್ಲಿ ಇತ್ತು. ಸೊ ಆ ಪ್ರಕ್ರಿಯೆ ಏನಪ್ಪ ಅಂದರೆ, ಇಬ್ಬರಿಬ್ಬರು ಜೋಡಿಗಳಲ್ಲಿ ಒಬ್ಬೊಬ್ಬರನ್ನ ಅವರೇ ನಾಮಿನೇಟ್ ಮಾಡಿಕೊಳ್ಬೇಕಾಗಿತ್ತು. ಸೊ ಅದು ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಂತ ಅನಿಸುತ್ತೆ. ಆ್ಯಕ್ಟಿವಿಟಿ ರೂಮ್ಗೆ ಕರೆಸ್ಬಿಟ್ಟು ಬಿಗ್ ಬಾಸು ನಿಮ್ಮಿಬ್ಬರಲ್ಲಿ ಒಬ್ಬರನ್ನ ನಾಮಿನೇಟ್ ಮಾಡಿ ಅಂತ ಹೇಳಿದಾಗ ಕೆಲವರು ಒಬ್ಬರನ್ನ ಮಾಡಿದ್ರು, ಇನ್ನೊಬ್ಬರು ಉಳ್ಕೊಂಡ್ರು. ಬಟ್ ಆದರೆ ಇನ್ನು ಕೆಲವರು ಇಬ್ಬರು ಒಪ್ಕೊಳ್ಳೋಕೆ ತಯಾರಿಲ್ಲದೆ ಇಬ್ಬರು ಕೂಡ ನಾಮಿನೇಟ್ ಆದರು. ಉದಾಹರಣೆ ನೀವು ಮಂಜು ಹಾಗೆ ಭವ್ಯ ಅವ್ರನ್ನ ನೋಡಿರ್ಬೋದು, ಅಥವಾ ಗೌತಮಿ ಹಾಗೆ ಹನುಮಂತ ಅವ್ರನ್ನ ನೋಡಿರ್ಬೋದು. ಸೊ ಅವರು ತಮ್ಮನ್ನು ತಾವೇ ಪ್ರೊಟೆಕ್ಟ್ ಮಾಡ್ಕೊಳ್ಳೋಕೆ ಹೋಗಿ ಒಬ್ಬರು ಉಳಿದಿಲ್ಲ, ಇಬ್ಬರು ನಾಮಿನೇಟ್ ಆದರು. ಸೊ ಅದಕ್ಕೆ ನಾಮಿನೇಷನ್ ರೀಸನ್ ಕೊಡುವಾಗ ಸ್ವಲ್ಪ ಯೋಚನೆ ಮಾಡಿ ಕೊಡಬೇಕು, ಇಲ್ಲ ಅಂದರೆ ಈ ಥರ ಆಗುತ್ತೆ. ಹಾಗೆ ಅದಾದ ನಂತರ ಇನ್ನೂ ಒಂದು ಟಾಸ್ಕ್ನ ಕೂಡ ಕೊಟ್ಟರು. ಆ ಟಾಸ್ಕನ್ನು ಕೂಡ ಆಡಿದ್ರು. ನೀರು ಎರಚಬೇಕಾಗಿತ್ತು, ಮೂಮೆಂಟ್ ಆದರೆ ಫೌಲ್ ಆಗ್ತಾಯಿತ್ತು. ಸೊ ಅದರಲ್ಲಿ ಧರ್ಮ ಹಾಗೆ ಐಶ್ವರ್ಯ ಅವರು ಗೆದ್ದರು. ಅದಾದ ನಂತರ ಇವತ್ತಿನ ಒಂದು ಎಪಿಸೋಡಲ್ಲಿ ಮಣ್ಣಿನ ಟಾಸ್ಕ್ನ ಕೊಡ್ತಾರೆ. ಈ ಟಾಸ್ಕ್ನ ಪ್ರಕಾರ ಹಲಗೆ ಮೇಲೆ ಮಣ್ಣಿರುತ್ತೆ ಜೋಡಿಗಳಿಗೆ. ಸೊ ಅವರು ಬೇರೆಯವರ ಹಲಗೆಯ ಮೇಲಿರೋ ಮಣ್ಣನ್ನು ತೆಗೆದಾಕಬೇಕು, ಹಾಗೆ ತಮ್ಮ ಹಲಗೆಯಲ್ಲಿರುವ ಮಣ್ಣನ್ನು ಉಳಿಸ್ಕೋಬೇಕಾದ ಟಾಸ್ಕು. ಸೊ ಈ ಟಾಸ್ಕಲ್ಲಿ ಯಾರು ವಿನ್ ಆಗ್ತಾರೆ ಅಂತ ನೋಡಬೇಕು. ಸೊ ಇದು ಇವತ್ತಿನ ವೀಡಿಯೋ ಆಗಿತ್ತು. ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ನೆಕ್ಸ್ಟ್ ಇನ್ನೂ ಒಂದು ವೀಡಿಯೋ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್.